ಹಾಯ್, ವೆಲ್ಕಮ್ ಟು ಮೈ 20th ಡೇ ವ್ಲಾಗ್. ನನ್ನ 20ನೇ ದಿನದ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಬೆಳಗ್ಗೆ ನನ್ನ ಮಚ್ಚ ಫೋನ್ ಮಾಡಿಬಿಟ್ಟು ಯಾವುದೋ ಲೋನ್ ಅಪ್ಲೈ ಮಾಡಿದ್ದೀನಿ, ಅದಕ್ಕೆ ಮನೆ ವೆರಿಫಿಕೇಷನ್ಗೆ ಆಫೀಸರ್ಸ್ ಬಂದವ್ರೆ, ಅವ್ರಿಗೆ ಮನೆ ತೋರಿಸ್ಬಿಡು ಅಂತ ಹೇಳ್ದೆ. ಸರಿ ಅಂದ್ಬಿಟ್ಟು ಅವ್ರನ್ನ ಮನೆ ಹತ್ರ ಕರ್ಕೊಬಂದೆ. ಅಲ್ಲಿ ನೋಡಿದ್ರೆ ಮನೇಲಿ ಅವ್ರ ಅಮ್ಮನೇ ಇರಲಿಲ್ಲ. ಅದಕ್ಕೆ ಏನು ಮಾಡೋದು, ಅವ್ರದ್ದೇ ಗಾಡಿ ಇಸ್ಕೊಂಡು ಮತ್ತೆ ಮುದ್ದೂರ್ಗೆ ಹೋಗಿ ಅವ್ರ ಅಮ್ಮ ಅವ್ರನ್ನ ನಾನೇ ಗಾಡೀಲಿ ಕರ್ಕೊಂಡು ಬಂದು ವೆರಿಫಿಕೇಷನ್ ಮಾಡಿಸ್ದೆ. ಅಲ್ಲಿಂದ ಬಂದು ನನಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಆಯಿತು ಅಂತ ನಾನು ಸೀದಾ SBI ಬ್ಯಾಂಕ್ ಕಡೆ ಹೊರಟೆ. SBI ಬ್ಯಾಂಕಿನ ಕೆಲಸ ಮುಗೀತು. ನೆಕ್ಸ್ಟು HDFC ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಆಯಿತು, ಅಲ್ಲಿಗಾಗಿ ಹೊರಟೆ. ಏನೂ ಇಲ್ಲ, ಬ್ಯಾಂಕಿಗೆ ತಿರುಗಾಡ್ತಾ ಇರೋದು. ಎರಡೂ ಬ್ಯಾಂಕಂದು ಕ್ರೆಡಿಟ್ ಕಾರ್ಡ್ ಲಿಮಿಟ್ನ ಇನ್ಕ್ರೀಸ್ ಮಾಡಿಸ್ಬೇಕಾಗಿತ್ತು, ಹಂಗಾಗಿ ಹೋಗ್ತಾ ಇದ್ದೀನಿ. HDFC ಬ್ಯಾಂಕಿಂದ ನನಗೆ ಕ್ರೆಡಿಟ್ ಕಾರ್ಡ್ ಆಫರ್ ಬಂದಿತ್ತು. ಹಾಗಾಗಿ ಅದನ್ನು ಅಪ್ರೂವಲ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಬ್ಯಾಂಕಿಗೆ ಹೋಗಿದೆ. ಅದನ್ನು ಮಾಡಿಸಾಯಿತು. ತೆಂಗಿನ ಸಸಿ ಬೋಟ್ ಹೊಂಟೋದವ್ರೆ, ಬೋಟ್ ಹೊಂಟೋಗಿದ್ದಾರೋ ಅಥವಾ ಗದ್ದೆ ಕಡೆ ಬಂದು 2-3 ದಿನ ಆಯಿತು. 2 ದಿನ ಆಯಿತು ಅನ್ಕೋತೀನಿ. ನಿನ್ನೆ ಇಲ್ಲ, ಮೊನ್ನೆ ಇಲ್ಲ. ಇವತ್ತು ಫ್ರೀ ಇದ್ದೀನಿ, ಹೋಗಿದ್ದು ಬರೋಣ. ಸುಮಾರು ಬೆಂಕಿ ಹಾಕ್ಬಿಟ್ಟು ಹೋಗಿದ್ದ, ಆದರೂ ಕೆಲವು ಕಡೆ ಹಾಕ್ದೇ ಇರೋ ಕಡೆ ಬೆಂಕಿ ಉರಿದಿರೋ ಕಡೆ ನಾನು ಕೆಲವು ಬೆಂಕಿ ಹಚ್ತಾ ಇದ್ದೀನಿ. ನೋಡೋಣ, ಭತ್ತ ಕೂದಾಗೈತೆ. ಭತ್ತ ಕೂದಾಗೈತೆ, ಹಂಗಾಗಿ ಇನ್ನೇನು ಭಯ ಇಲ್ಲ. ಬೆಂಕಿ ಹಾಕಿ ಬೇಯಿಸ್ಬೋದು. ದೇವರು ಏನೋ ಎತ್ಕೊಂಡು ಎಲ್ಲ ಕಟ್ ಮಾಡಿ ಮಿಷಿನಲ್ಲಿ ಹಿಂಗೆ ಬಿಟ್ಬಿಟ್ಟು ಕರ್ಕೊಂಡವ್ರೆ. ಅವ್ರಿಗೂ ಕತೆ ಇನ್ನು ನಂಬ್ಕೊಂಡು ಕುತ್ಕೊಂಡ್ರೆ ನಮ್ಗೆ ಅಭ್ಯಾಸ ಮಾಡೋಕ್ಕಾಗಲ್ಲ. ಎಲ್ಲ ಬೆಂಕಿ ಬಿದ್ದೋದ್ರೆ ಸರಿ. ಇನ್ನೆರಡು ದಿನ ಬಿಟ್ಬಿಟ್ಟು ಇದಕ್ಕೆಲ್ಲ ರೌಂಡ್ ಅಪ್ ಹೊಡೆದ್ಬಿಟ್ರೆ ಕಳೆ ಎಲ್ಲ ಹಂಗೆ ಸುತ್ತೋಗ್ಬಿಡ್ತದೆ. 2 ದಿನದಲ್ಲಿ ರೌಂಡ್ ಅಪ್ ಹೊಡಿಬೇಕು ಮಾತ್ರ. ಕಳೆ ಔಷಧಿ ಹೊಡಿಲಿಲ್ಲ ಅಂದ್ರೆ ಮತ್ತೆ ಕಳೆ ಬೆಳೆಯುವಂಥ ಎಲ್ಲ ಸಾಧ್ಯತೆಗಳು ಅವೆ. ಸದ್ಯ ಹೆಂಗೋ ಇಲ್ಲಿ ತನಕ ಆಯಿತು. ಬೆಂಕಿ ಇಟ್ಟಿದ್ದೀನಿ, ಆದಷ್ಟು ಭತ್ತ ಎಲ್ಲ ಕೂದಾಗೈತೆ. ಹಂಗಾಗಿ ನಮ್ಮ ಅಣ್ಣನೂ ಕೂಡ ಬಂದು ಭತ್ತ ಕೂದಾದ್ಮೇಲೆ ಬೆಂಕಿ ಹಚ್ಚಿ ಸ್ವಲ್ಪ ಸುಮಾರು ಬೇಯಿಸೋನೆ. ಸಣ್ಣ ಪುಟ್ಟಕ್ಕೆ ನಾನು ಸ್ವಲ್ಪ ಬೆಂಕಿ ಹಾಕ್ಬಿಟ್ಟು ನಾನು ಇನ್ನೂ ಮನೆ ಕಡೆ ಹೊರಡ್ತೀನಿ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಸ್ನೇಹಿತರೆ. ದಯವಿಟ್ಟು ನನ್ನ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಅದರಲ್ಲೂ ನಮ್ಮವರು ಅನ್ಸ್ಕೊಂಡವರು, ನಮ್ಮವರೇ ಅಕ್ಕಪಕ್ಕ ಫ್ರೆಂಡ್ಗಳು, ನಮ್ಮೂರವರು ಅಂತ ಇರುವಂಥ ಎಲ್ಲ ಸ್ನೇಹಿತರುಗಳಲ್ಲೂ ಅಷ್ಟೇ. ನೋಡಿದ ತಕ್ಷಣ ನಮ್ಮೂರವರೇ ನಮ್ಮನ್ನ ಮೊದಲೇ ತಳ್ಬಿಡೋದು. ಇವನೇನೋ ಶುರು ಮಾಡೋವನೇ ಹೊಸ್ದಾಗಿ, ಇವನೇನು ಮಾಡೋಣ, ಇವನೇನು ಬಿಟ್ಟಾನು ಅಂತ ಹೇಳ್ಬಿಟ್ಟು ವೀಡಿಯೋಗಳನ್ನ ಮೇಲಕ್ಕೆ ತಳ್ಳಿಬಿಡ್ತೀರ. ದಯವಿಟ್ಟು ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡಿ. ನಿಮ್ಮಲ್ಲಿ ಇದೊಂದು ನನ್ನ ಕಳಕಳಿಯ ಮನವಿ ಅಂತ ಕೇಳ್ಕೊತ ಇನ್ನಷ್ಟು ನನ್ನ ವೀಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಫಾಲೋ ಮಾಡಿ, ಶೇರ್ ಮಾಡಿ. ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.